ಈಗ ಒಂದು 2 ತಿಂಗಳಿಂದ ಕೊಲೆ ಮೇಲೆ ಕೊಲೆ ಆಗ್ತಾ ಉಂಟು. ಅದು ನಮ್ಮ ಇಸ್ಲಾಂ ಆಗಲಿ, ಮುಸ್ಲಿಮ್ ಆಗಲಿ, ಹಿಂದೂ ಆಗಲಿ, ಜೀವೆಲ್ಲ ಒಂದೇ. ಇದರಲ್ಲಿ ಲಾಭ ತೆಗೆಯುವುದು ಯಾರೆಂದರೆ ರಾಜಕೀಯದವರು. ಅದು ಯಾವನೇ ಒಬ್ಬ ಆದರೂ ಕೂಡ, ಅದು ಮುಸಲ್ಮಾನರು ಹೋದರೂ ಕೂಡ ಸರ್ಕಾರಕ್ಕವ ಇಲ್ಲದ ರಾಜಕೀಯವ್ರದ್ದು ಹತ್ರ ಫಾಯ್ದೆ ತೆಗಿತಾರೆ. ನಾಬ್ಲಿಕ್ ಪರವಾಗಿ ಹೇಳುವ ಮಾತೇನೆಂದರೆ, ಕೊಲೆ ಮಾಡಿದವನವರು ಹಿಡಿದು ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಮುಂದಕ್ಕೆ ಒಳ್ಳೆಯ ಒಂದು ಶಾಂತಿಯನ್ನು ಕಾಪಾಡಲಿಕ್ಕೆ ರಾಜಕೀಯದವರು ಮಾಡಬೇಕು ಸರ್ಕಾರ. ಇದೊಂದು ವಿನಂತಿ ಯಾರಂದರೆ ಪಬ್ಲಿಕ್ ಪರವಾಗಿ. ಎರಡನೇದೇನೆಂದರೆ, ನೋಡಿ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾರೆ. ಮಾಡಿದವನು ಅದು ಯಾಕೆಂದರೆ ಇಲ್ಲಿ ರೌಡಿಸಮ್ ಅವರು ಮಾಡಿದರೆ ಅವರು ಸತ್ರು ಏನು ಪರವಾಗಿಲ್ಲ, ಯಾಕೆಂದರೆ ಅವರು ಅದರಲ್ಲೇ ಇರುವವರು. ಇದು ರೌಡಿಸಮ್ ಮಾಡಿದ ಒಂದು ಅನ್ಯಾಯಕ್ಕೆ ಬೇರೆ ಅಮಾಯಕರನ್ನು ಬೆಳಗ್ಗೆಯಿಂದ ಸಂಜೆ ತನಕ ದುಡಿಯುವವರನ್ನು ಕೊಲೆ ಮಾಡುವುದಾದರೆ, ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಒಂದು ಹೆಸರಿತ್ತು. ನನ್ನ ಪರವಾಗಿ ಅದುಂಟಲ್ಲ ಹೇಳುವುದಾದರೆ 2013 ತನಕ ಅದು ಒಂದು ಜಿಲ್ಲೆಯಲ್ಲಿ ಒಂದು ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ಬೋದು. ಯಾಕೆಂದರೆ ಅದೊಂದು ಕಾಲ ಆಗಿತ್ತು. 2014 ನಂತರ ಆ ಒಂದು ಬುದ್ಧಿವಂತರ ಜಿಲ್ಲೆ ಹೋಗಿದೆ. ಯಾಕೆಂದರೆ ಕಾರಣ ಈಗ ಇಲ್ಲಿ ಎಂತಾಗಿದೆ ಗೊತ್ತುಂಟ, ಒಂದು ಮುಸಲ್ಮಾನವರು ಕೊಲೆ ಆದರೆ ಇನ್ನು ರಾಜಕೀಯದವರು ಲಾಭ ತೆಗೆಯುವುದು, ಹಿಂದೂ ಅವನು ಕೊಲೆ ಆದರೆ ಅವರ ರಾಜಕೀಯವರು ಅದರ ಲಾಭ ತೆಗೆಯುವುದು. ಈ ಕಾರಣ ನಾವೆಂತ ಹೇಳೋದು ಗೊತ್ತುಂಟ, ಇಲ್ಲಿ ಪರ್ಫೆಕ್ಟಾಗಿ ರಾಜ್ಯಕ್ಕೆ ನಾವೀಗ ಆಯ್ಕೆ ಮಾಡಿ ಕಳಿಸಿದಂಥವ್ರು ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು. ಯಾಕೆಂದರೆ ಇಂಥ ಸಾವು ಕೊಲೆ ಎಲ್ಲ ಆಗಬಾರ್ದು. ಯಾಕೆಂದರೆ ಅದರ ನೋವು ಅವರ ಹೆಂಡತಿ ಮಕ್ಕಳಿಗೆ ಮತ್ತು ಅವರ ತಾಯಿ ತಂದೆಯವರಿಗೆ ಅವನಿಗೆ ಅನುಭವಿಸ್ತಾ ಇರೋದು. ಇದರ ಬೇರೆ ಏನಲ್ಲ, ಬೇರೆ ನಾವು ಈಗ ಪ್ರತಿಭಟನೆ ಮಾಡಿದರೂ ಕೂಡ 1 ತಿಂಗಳ ನಂತರ ಮತ್ತೆ ಕೂಡ ಒಂದು ಕೊಲೆ ಆಗ್ತದೆ. ದಟ್ ಈಸ್ ಆಫ್ ಮ್ಯಾಂಗ್ಳೂರ್ ಆಫ್ ದಕ್ಷಿಣ ಕನ್ನಡ ಜಿಲ್ಲೆ. ದಟ್ ಈಸ್ ವೆರಿ ಟೂ ಮಚ್ ಪ್ರಾಬ್ಲಮ್. ಇದು ಯಾಕೆಂದರೆ ಒಂದೊಂದು ಸಾರಿ ನಮಗೆ ಬೇಸರ ಆಗ್ತದೆ. ನಾವು ಮತ ಹಾಕಿದವರೇ ನಮ್ಮ ಕೈಯಲ್ಲಿ ಸಿಕ್ಕುವುದಿಲ್ಲ. ದಟ್ ಈಸ್ ಪ್ರಾಬ್ಲಮ್. ನಾವೀಗ ಆಯ್ಕೆ ಮಾಡಿ, ಈಗ ನಮ್ಮ ಕರ್ನಾಟಕ ಸರ್ಕಾರ ಈಗ 136 ಸೀಟು ಫುಲ್ ಮೆಜಾರಿಟಿಯಲ್ಲಿ ಬಂದಿದೆ. ಯಾರ ಅಭಿಪ್ರಾಯ ಕೇಳುವುದು? ಗೃಹ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಒಳ್ಳೆ ರೀತಿಯಲ್ಲಿ ಕೊಟ್ಟರೆ ನಮಗೆ ಓಕೆ, ದಟ್ ಈಸ್ ಫೈನ್. ಇದು ನಮಗೆ ಬೇರೆ ಧರ್ಮಕ್ಕೆ ಒಂದು ಕಾನೂನು, ನಮಗೆ ಒಂದು ಕಾನೂನು, ಇದು ಸರಿಯಲ್ಲ. ಮತ್ತು ಒಂದು ಮಾತು ಹೇಳ್ತೇನೆ, ಎಲ್ಲರಿಗೂ ಒಂದು ಸಾವುಂಟು, ಒಂದಲ್ಲ ಒಂದು ದಿವಸ ಮರಣ ಉಂಟು. ಇಲ್ಲಿ ನಾವು ಎಷ್ಟು ಸುಳ್ಳು ಹೇಳಿದರೂ ಕೂಡ ಈ ಲೋಕದಲ್ಲಿ ನಾಳೆ ಈ ಲೋಕ ಬಿಟ್ಟು ಹೋದ್ಮೇಲೆ ಪರಲೋಕದಲ್ಲಿ ಒಂದು ಜೀವನ ಉಂಟು. ಅದು ಎಲ್ಲ ಧರ್ಮದವರಿಗೂ ಕೂಡ ಉಂಟು. ಅದು ಇಸ್ಲಾಮಿಗೆ ಮಾತ್ರ ಒಂದು ಇದಲ್ಲ, ಅದು ಎಲ್ಲ ಧರ್ಮದವರಿಗೂ ಕೂಡ ಆ ಪರಲೋಕದಲ್ಲಿ ಒಂದು ಎಕ್ಸಾಮ್ ಉಂಟೆ. ಅದು ಏನೇ ಹೇಳಲಿ, ನಾನಿದು ಓಪನ್ ಆಗಿ ಹೇಳ್ತೇನೆ, ಅಲ್ಲಿ ಮಾತ್ರ ನೀವು ಕರ್ಮ ಅನುಭವಿಸಲೇಬೇಕು. ಯಾಕೆಂದರೆ ಇಲ್ಲಿ ನಾವು ಮುಸಲ್ಮಾನವರು ಒಳ್ಳೆಯ ರೀತಿಯಲ್ಲಿ ಎಲ್ಲ ಜಾತಿಯವರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತೇವೆ. ನಾವು ಈಗ ನಮ್ಮ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ಒಬ್ಬ ರೌಡಿಯಿಸಮ್ ಇದ್ದರೆ, ಅವನೊಬ್ಬನನ್ನು ಕೊಲೆ ಮಾಡಿದರೆ ನಾವು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ನಾವು ಮಾಡೋದು ಕೊಲೆ ಮಾಡಿದವನಿಗೆ ನಾವು ಸಪೋರ್ಟ್ ಮಾಡೋದಲ್ಲ, ಅವನು ಕೊಲೆ ಮಾಡಿದವನಿಗೆ ಯಾಕೆ ನಾವು ಸಪೋರ್ಟ್ ಮಾಡೋದು? ಅದು ನಮ್ಮ ಧರ್ಮದಲ್ಲಿ ಇಸ್ಲಾಂ ನಮಗೆ ಕಲಿಸಿಕೊಡಲಿಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಿ, ನ್ಯಾಯಪರವಾಗಿ ಮಾತಾಡಿ. ಸಾವು ಒಂದಲ್ಲ ಒಂದು ದಿವಸ ಬರ್ತದೆ. ಅದು ಹಿಂದೆ ಬಂದು ತಲ್ವಾರಲ್ಲಿ ಹಾಕುವ ಜನರು ಕೂಡ ಇರ್ತಾರೆ, ಮುಂದೆ ಬಂದು ಹಾಕುವಾಗ ಸ್ವಲ್ಪ ಸೇಫ್ ಮಾಡ್ಬೋದು ಅಂತೇಳಿ ನಮಗೆ ಒಂದು ಧೈರ್ಯ ಇರ್ತದೆ ಅಷ್ಟೇ. ಮಾತ್ರ ಈ ದಕ್ಷಿಣ ಕನ್ನಡ ಇದೇ ರೀತಿ ಹೋದರೆ ಭಾರಿ ಕಷ್ಟ ಆಗ್ಬೋದು. ಗೃಹ ಮಂತ್ರಿ ಆಗಲಿ, ಇದರಲ್ಲಿ ಇಲ್ಲಿ ಸಚಿವರವರ ಹತ್ರ ಒಂದು ವಿನಂತಿ, ಅದು ಎಲ್ಲ ಜಾತಿಯ ಸಚಿವರು ಇರ್ಬೋದು. ಇಲ್ಲಿ ನಮಗೆ MLA ಅಲ್ಲಿ 2 ಸೀಟು ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಬಾಕಿ ಎಲ್ಲ BJP ಬಂದಿದೆ. ಅವರ ಹತ್ರ ಕೂಡ ಇವರ ಹತ್ರ ಯಾರು ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಒಂದು ಮರಣ ಆಗುವಾಗ ತುಂಬ ಬೇಸರ ಆಗ್ತದೆ. ಅವರವರ ಮನೆಗೆ ಗೊತ್ತು ನೋವು, ಅವರೇ ಅನುಭವಿಸುವುದು. ನಮ್ಮನ್ನು ಸಭೆಗೆ ಇಲ್ಲಿ ಕರೆಸಿ 2 ಗಂಟೆ ಭಾಷಣ ಮಾಡಿದ್ರು ಇವರು. 2 ಗಂಟೆ ಭಾಷಣ ಮಾಡಿದರು. 2 ಗಂಟೆ ಭಾಷಣವನ್ನು ನಾವು ತಾಳ್ಮೆಯಿಂದ ಕೇಳಿದ್ದೀವಿ. ತಾಳ್ಮೆಯಿಂದ ಕೇಳಿ ಇವರು ಲಾಸ್ಟಿಗೆ ಫೈನಲ್ಗೆ ಪಾಯಿಂಟ್ ಬರೋದು, ನಮಗೆ ಅವರು ಕಾಲ್ ಮಾಡಿದ್ದಾರೆ, ಇವರು ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇರೋದು. ಇದು ನಮ್ಮನ್ನು ಮಂಗ ಮಾಡೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನು ಮಂಗ ಮಾಡುವಂಥ ನಾಟಕ ಇವರದು. ಆಯಿತು, ಇವರು ಎಲ್ಲರೂ ಕೂಡ ಪ್ರಕಟಣೆ ಮಾಡಿದ್ರು, ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತೇಳಿ. ರಾಜೀನಾಮೆ ಪತ್ರವನ್ನು ಯಾಕೆ ತೋರಿಸುವುದಿಲ್ಲ? ಇದರಿಂದ ನಾವುಂಟಲ್ಲ, ಇನ್ನು ಮುಂದೆ ನಾವು ಕುಂಟಲ್ಲ, ಇದನ್ನು ಸಕ್ತವಾಗಿ ನಾವು ಹೇಳ್ತಾ ಇದ್ದೀವಿ. ನೀವು ರಾಜೀನಾಮೆ ಕೊಡಲೇಬೇಕು. ಇವತ್ತಿನದು ನಿಮ್ಮ ನಾಟಕ ಆದರೆ ನಾಳೆ ನೀವು ಕಾಂಗ್ರೆಸ್ ಪಕ್ಷವಾಗಿ ನಮ್ಮ ಮುಂದೆ ಬಂದು ನಿಲ್ಲುವಾಗ ನಾವು ಕೊಡುವ ಆನ್ಸರ್ ಬೇರೆ ಇರುತ್ತೆ. ಆದ್ದರಿಂದ ದಯವಿಟ್ಟು ಕೇಳಿಕೊಳ್ಳಿ, ನಿಮ್ಮ ರಾಜೀನಾಮೆ ಪತ್ರವನ್ನು ನೀವು ಇವತ್ತೇ ಪತ್ರಿಕೆಯ ಮೂಲಕ ನೀವು ಪ್ರಕಟಿಸಬೇಕು. ಇವತ್ತು ರಾತ್ರಿಯ ಮುಂಚೆ ನೀವು ಬೇಕು. ಇದು ನಮ್ಮೆಲ್ಲರ ಆಗ್ರಹ. ಕಾಂಗ್ರೆಸ್ ಪಕ್ಷದವರ, ಕಾಂಗ್ರೆಸ್ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಜಿಲ್ಲಾ ಮಟ್ಟದ ಕಾರ್ಯಕರ್ತರವರ ಆಗ್ರಹ. ಇವತ್ತು ರಾತ್ರಿಯ ಒಳಗೆ ನೀವು ನಿಮ್ಮ ರಾಜೀನಾಮೆ ಪತ್ರವನ್ನು
ಪ್ರಕಟಿಸಬೇಕು ಮಾಧ್ಯಮದ ಮೂಲಕ. ಇಲ್ಲಿ ಜಗಳ ಮಾಡುವವರು, ಗದ್ದಲ ಬೀಸುವವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಹೊರಗಿನವರು ಬಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇಲ್ಲ, ಅದಕ್ಕೆಲ್ಲ ನಾವು ಕಮೆಂಟ್ ಮಾಡೋದಿಲ್ಲ. ನಾವು ಉಂಟೆಲ್ಲ ಕಮೆಂಟ್ ಮಾಡೋದು ಒಂದೇ. ಇವತ್ತು ನಾವಿಲ್ಲಿ ಸಭೆ ಸೇರಿದ್ದು ರಾಜೀನಾಮೆ ಕೊಡ್ಲಿಕ್ಕೆ, ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ಲಿಕ್ಕೆ. ಅದನ್ನ ಇವರು ನಾಟಕ ಮಾಡಿ ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಹೋದ್ರು. ಕಾಂಗ್ರೆಸ್ ಪಕ್ಷದವರು ನಾವೇ 5 ನಿಮಿಷದ ವಿಷಯವನ್ನು ಅರ್ಧ ಗಂಟೆ ಎತ್ತಿ ಅದೇ ವಿಷಯವನ್ನು ಮಾತನಾಡುವುದಲ್ಲದೆ ಬೇರೆ ಏನು ವಿಷಯ ಇಲ್ಲ ಇವರಲ್ಲಿ. ಇವರು ರಾಜೀನಾಮೆ ಕೊಡ್ಲಿಕ್ಕೆ ಇವರಿಗೆ ಮನಸ್ಸೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.